ಮಗ ತಗೊಬಂದು ಹಾಕೊಂಡು ಒಂಚೂರ ಮೀನ ತಿನ್ನಪ್ಪ ತಿನ್ನು. ರಾಜು ಸಂಕೋಚ ಪಟ್ಕೊಬೇಡ ತಿನ್ನು. ನೀವು ಊಟ ಮಾಡಿ. ತಿನ್ನು ಊಟ ಮಾಡಪ್ಪ, ಊಟ ಮಾಡು. ನಿಜವಾಗ್ಲೂ ನನ್ನ ಮಗಳು ಕಷ್ಟವ ಕೇಳೋರೆ ಇತ್ತಿಲ್ಲ ಕಣ್ ಮಗ. ಅಯ್ಯೋ ಹೆಂಗ್ಬೇಕನಪ್ಪ, ಚೆನ್ನಾಗಿದ್ರು ನನಗೆ ಅಷ್ಟೇ ಸಾಕು. ನನ್ನ ಮಗಳು ನನಗಿನ್ನೇನು ಬೇಡ ಕಣಪ್ಪ. ನನ್ನ ಮಗಳು ನಗಿ ತೆಗ್ಬಿಟ್ರು ಸಾಕು. ಮುಂಡೆ ಮಗನ ಕಟ್ಕೊಂಡ್ಮೇಲೆ ನನ್ನ ಮಗಳಿಗೆ ನೆಮ್ಮದಿನೇ ಇಲ್ಲ ನೋಡಪ್ಪ. ಆಲೆ ಹೋಗಿ ತಿಂಗಳಾಯ್ತು, ಇಲ್ಲ ಬದುಕಿದಾನ ಸತ್ತಿದಾನ ಏನು ಗೊತ್ತಿಲ್ಲ ಕಣಪ್ಪ. ಎಲ್ಲೋಗಾರ ಅಂತ ವಿಚಾರಿಸ್ನಿಲ್ವ ನೀವು? ಎಲ್ಲಿ ಅಂತ ವಿಚಾರ್ಸಕ್ ಹೋಗವ? ಅವ್ನು ಇದ್ದಷ್ಟು ಹೋದ್ರಷ್ಟು ಸುಮ್ಕಿರು ಮುಂಡೆ ಮಗ. ಅವ್ನು ತಿಥಿ ಮಾಡ ನನ್ನ ಮಗಳನ್ನ ನಂಬಿಸಿ ಕರ್ಕ ಬಂದ್ಬಿಟ್ಟ ಕಣಪ್ಪ. ಕರ್ಕ ಬಂದ್ಬಿಟ್ಟ. ಏನು ಮಾಡಿ ನನ್ನ ಮಗಳು ಆರ್ಕು ಹೋದಳಲ್ಲ, ಮೂರ್ಕ್ ಬಂದೋಳಲ್ಲ, ಏನೂ ಗೊತ್ತಾಗಕ್ಕಿಲ್ಲ ಕಣಪ್ಪ. ಅವ್ನು ನೋಡಿದ್ರೆ ಅವ್ನು ಮೊದಲು ಕಟ್ಕೊಂಡವನು, ಅವನು ನಮ್ಮ ಮುತ್ತಿಗೆ ಮಾಟ ಮಂತ್ರ ಮಾಡಿಸಿ ಗಂಡನ್ನು ಎರ್ತುವೆ ದೂರ ಮಾಡ್ಬಿಟ್ಲು. ಒಂದು ದಿವಸ ಸಂಸಾರ ಮಾಡಿಲ್ಲ ಅಲ್ಲಿ. ಎತ್ತಿ ಅನ್ಕೊಂಡು ಎತ್ತಿ ಕಡೆಗೆ ಗ್ಯಾರ ಹೇಳಿಕಿತ್ತು ಅವನಿಗೆ. ಇವಳ ಕೈಲಿ ಮಾತಾಡನೇ ಇಲ್ಲ. ಇವನು ಮದುವೆಕ್ಕಿಂತ ಮುಂಚಾಗಿ ಮದುವೆ ಆಯ್ತೀನಿ ಅಂತಿದ್ದ ಅನ್ಕೊಂಡು ಇವನ್ ಜೊತೆ ನಾರು ನೆಮ್ಮದಿಯಾಗಿರ್ಬೋದು ಅನ್ಕೊಂಡು ಬಂದ್ಲ. ಇವನ್ ಜೊತೆ ನೆಮ್ಮದಿಲ್ಲ ಕಣ್ ಮಗ. ನನ್ನ ಮಗಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ನನಗಂತೂ ನೋಡಿದ್ರೆ ನನ್ನ ಮಗಳನ್ನ ಹೊಟ್ಟೆ ಹೊಡೆದು ಬೆಂಕಿ ಎತ್ಕೊಂಡಂಗೆ ಆಯ್ತದೆ ಕಣ ರಾಜು. ಅಯ್ಯೋ ಏನು ಅದೇ ನನ್ನ ಮಗಳು ಹಣೆ ಬದಲು ದೇರ್ ತಂದಿದ್ದಾಳು. ಏನೋ ಒಟ್ಟು ಅಚ್ಚುಕಟ್ಟಾಗಿ ಇದ್ಬಿಟ್ರೆ ನನ್ನ ಮಗಳು ಯಾರು ಅಲ್ಲಿ ನೋಡ್ಕೊಬಿಟ್ರೆ ಸಾಕು ನಂಗೆ ಆಗೋಗದ್ ನನಗೆ ಕಣಪ್ಪ. ಏನು ನಿನ್ನಂತರು ಯಾರು ಒಬ್ರು ಆಸರೆ ಆದ್ರೆ ಸಾಕು ಕಣಪ್ಪ. ನಮ್ಗೆ ಇನ್ನೇನು ಬೇಡ. ಪುಣ್ಯಾತ್ಮರು ಯಾರೇ ಅಲ್ಲಿ ನನ್ನ ಮಗಳನ್ನ ನಿದ್ದಾಗಲೇ ಕೈ ಹಿಡಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣಪ್ಪ. ನಿಜವಾಗ್ಲೂ ನನಗಂತೂ ಹೊಸಿ ಬೇಜಾರಾಕಿಲ್ಲ ಕಣ್ ಮಗ. ನನ್ನ ಮಗಳ ಪರಿಸ್ಥಿತಿ ನೋಡಿದ್ರೆ ನನಗೆ ನಿಜವಾಗ್ಲೂ ಹೊಸಿ ಒಟ್ಟು ಉರಿಯಾಕಿಲ್ಲ. ದೇವ್ರ ಬೇಡ್ಕತ್ತೀನಿ ಕಣಪ್ಪ ರಾಜು, ನನ್ನ ಮಗಳಿಗೆ ಒಂದು ನೆಲೆ ಅಲ್ಲಿ ಅಂದ್ಬಿಟ್ಟು. ಏನು ಆಯ್ತಾ ಸುಮ್ಕಿರಿ, ನೀವು ತಲೆಗೆಡ್ಸ್ಕೊಬೇಡಿ. ಸರಿ ಊಟ ಮಾಡು. ಅಯ್ಯೋ ಇದೇ ನೀವು ಅಮ್ಮ ಹಿಂಗೆ ತಲೆ ತಿಂದಳು ಉಣ್ಣಾಕು ಬಿಡ್ದಾನೆ ಅಂತ ಬೋಯ್ಕಬೇಡ. ಊಟ ಮಾಡು ಊಟ ಮಾಡು. ಯಾಕಂಗ ಅನ್ಕೊಳ್ಳನೆ ಸುಮ್ಕಿರಿ. ನೀನೇನೋ ಒಳ್ಳೆ ಮನ್ಸಾಗ ಅನ್ಕತ್ತೀಯ ಕಣಪ್ಪ. ಅಲ್ಲ ಕಣಪ್ಪ, ಅದ್ಯಾಕೆ ನಿಮ್ಮ ಅಜ್ಜಿ ಬೈತಿಲ್ಲ ಅಂತಲ್ಲ? ಹೇಳು ಮಗ, ಯಾವಾಗಾರೆ ಒಂದು ದಿವಸ ನಾರಿಯ ನಿನ್ನ ಕಣ್ಣು ಮಟ್ಟಿಗೆ ನನ್ನ ಮಗಳು ತಪ್ಪಕೊಂಡಿದ್ದಾಳೆ ಹೇಳು ನೀನೇ. ನಿಮ್ಮ ಅಜ್ಜಿ ನನ್ನ ಮಗಳು ಬೋರ್ವೆಲ್ ತಾವು ಹೋಗಿದಾಗ ನೀನು ಬಂದಿದ್ದಕ್ಕೆ ಬಾಯಿ ಬಂದಂಗೆ ಮಾತಾಡ್ದಂತಲ್ಲ. ಹೊಸಿ ಹೇಳಿಲ್ಲ ಕಣಪ್ಪ. ನನ್ನ ಮಗಳು ಹತ್ತು ಸುಸ್ತಾಗಿ ಹೋದ್ಲು. ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ. ಏನೋ ಮನ್ಸಿಗೆ ನನಗೆ ಅವ್ರು ಕಂಡ್ರೆ ಇಷ್ಟ ಆಯಿತು, ಅದಕ್ಕೆ ಮಾತಾಡ್ಸಕ್ಕೆ ಹೋದೆ. ಅಷ್ಟೊತ್ತಿಗೆ ಅಮ್ಮ ಬಂದ್ಬಿಟ್ಟು ಬಾಯಿ ಬಂದಂಗೆ ಬೋದ್ಬಿಟ್ಲು ಕಣವ ನನ್ನ ಅನ್ಕೊಂಡು. ನನ್ನ ಮಗಳು ಹೊಸಿ ಸಂಕಟ ಪಡಲಿಲ್ಲ ಕಣಪ್ಪ. ಮತ್ತೆ ಸುಮ್ಮನೆ ಹೇಳೋದಲ್ಲ ರಾಜು, ನೀನು ಕಂಡ್ರೆ ನನ್ನ ಮಗಳು ಹೊಸಿ ಆಸೆ ಮಾಡೋಕ್ಕಿಲ್ಲ. ಇನ್ನೊಬ್ಬರನ್ನ ಬೇರೆಯವ್ರನ್ನ ಹಂಗೆ ಆಸೆ ಪಡೋಕ್ಕಾಗದ? ನಮ್ದು ತಮ್ಮದು ಆಗಿರತ್ತಲ್ವಪ್ಪ. ಊಟ ಮಾಡು ಊಟ ಮಾಡು. ನೇ ಮಗ ಒಂದು ಪಿಲೆಟ್ ತಂದ್ಕೊಂಡು ಮುಳೆ ಬಿಟ್ಟು ಸಾಕಲ್ಲಿ. ಊಟ ಮಾಡಪ್ಪ ಊಟ ಮಾಡು. ಅಯ್ಯೋ ಮೀನೊಳೆ ಚೆನ್ನಾಗವಿ ಎಲ್ತಂದ್ರಿ? ಸಾಗರ ಕಟ್ಟೆಗೆ ಹೋಗಿ ತಗೊಬಂದೆ ಕಣಪ್ಪ ಮೀನ. ಅಚ್ಚುಕಟ್ಟಾಗಿ ಉಚ್ಕೊಂಡು ಅಲ್ಲಯ್ಯ ನಾನೇ ಆ ಕೈ ಉಜಿಸ್ಕೊಳ್ಳಿಲ್ಲ. ನಾನು ಯಾವ ಉಜ್ಜಕ್ಕಿಲ್ಲ ಅಂದ್ಬಿಟ್ಟು ನಾನೇ ಕುತ್ಕೊಂಡು ಎಳೆತಾವು ಉಜ್ಕೊಂಡು ತಗೊಬಂದೆ. ನಾನು ಪಪ್ಪ ನಿನಗೆ ಅಂತೆಂತವು ತಂದಿಕ್ಬಿಟ್ಟಾನ. ಒದ್ದಾಡ್ತಿದ್ದೋ ತಗಲ್ದಲ್ಲೆಲ್ಲ ಮನೆಕೊಂಡು ಅಂತ ಮೀನು ತಿನ್ನು ಅಚ್ಚುಕಟ್ಟಾಗಿ. ಅಯ್ಯೋ ನೋಡು ಮಗ, ನೀನು ಸಂಕೋಚ ಪಟ್ಕೊಬೇಡ. ನಿಮ್ಮ ಮನೆ ಅನ್ಕೋ ಆಯ್ತಾ. ನೀನು ಬಾ ಹೋಗು ಉಣ್ಣು ತಿನ್ನು, ನಾನು ಏನು ಅನ್ನಕ್ಕಿಲ್ಲ ನಾನು ಆಯ್ತಾ ಮಗ. ಅವಾಗ ತಾನೇ ಇಟ್ಕೊಬಿಟ್ಟು ಯಾರೋ ಕೊಡಬೇಕು ಕಣಮ್ಮ, ಕೊಡಬೇಕು ಕಾಸು ಕೊಟ್ಬಿಟ್ಟಾರೆ ಅನ್ಕೊಂಡು ಕೊಡ್ನೇವಲ್ಲ. ಅವನು ಬಿಡಲ್ಲ, ನಾನು ಅವ್ನು ಕೊಡಲ್ಲ, ನಾನು ಬಿಡಲ್ಲೇ. ಕೊಡ್ನೇಬೇಕು ಅನ್ಕೊಂಡು ನಿಲ್ಕೊಂಡೆ ಕಣಪ್ಪ. ಆಗ ನಾನು ನಿಮಿಷ ತಡಿನಕ್ಕೆ ಕೊಟ್ಟ ಕಣಪ್ಪ. ಓ ಚೆನ್ನಾಗದೆ ಕತ್ ಪುಡಿ. ಊಟ ಮಾಡಿ ನೀವು. ಹಂಗವೇ ನಾನು ಬೇಯಿಸ್ಕೊಡು ಕಬಾಬ್ನಾಗ ಮಾಡ್ಕೊಡಮ್ಮಿ ಅಂದೆ. ಸಾರು ಚೆನ್ನಾಗಿರ್ತ ಸುಮ್ಕಿರವ ಮಾಡ್ತೀನಿ ಅನ್ಕ ಮಾಡಿದ್ಲು. ಊಟ ಮಾಡು, ಇನ್ನೊಂದು ಇಸ್ಬೇಕಾ ಕಬಾಬ್ ಬೇಯಿಸ್ಕೊಡಕ್ಕಾಯ್ತದೆ. ಅಪ್ಪ ಕುತ್ಕೊ ಊಟ ಮಾಡ್ತಾರು. ಅಂಗಡಿಗೆ ಹೋಗಿ ಅರ್ಕೆ ಪಟ್ಟಣ ತಗೊಬರ್ತೀನಿ. ಬೇಡ ನಂಗೆ ಅರ್ಕೆ ಪಟ್ಟಣ ಬೇಡಕ್ಕ ಸುಮ್ಕಿರಿ. ಇವಳು ಮಾದೇವಕ್ಕ ಏನು ಅಷ್ಟೊಂದು ಹಿಂಸೆ ಮಾಡ್ತಿತ್ತಲ್ಲ, ಊಟಕ್ಕೆ ಬನ್ನಿ ಅಂತ. ಇನ್ನು ಬರ್ನಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ಅಂತ ಬಂದೆ. ಅಯ್ಯೋ ಹಂಗೆ ಕಣಪ್ಪ ನನ್ನ ಮಗಳು ಹಂಗೆ ಭಾವನೆ ಜಾಸ್ತಿ. ಅಯ್ಯೋ ನನ್ನ ಮಗಳು ಬಸ್ಸಿ ಬಾವಣ್ಸಳ ಯಾರನ್ನೇ ಆದ್ರೂ ಅಷ್ಟೇ ಆಸೆ ಮಾಡ್ತಾಳೆ, ಜೀವ ಬಿಡ್ತಾಳೆ. ಬಸ್ಸಿ ಆಸೆ ಮಾಡಕ್ಕಿಲ್ಲ ಕಣಪ್ಪ ನನ್ನ ಮಗಳು. ಕುತ್ಕೊ ಅರ್ಕೆ ಪಟ್ಟಣ ತರ್ತೀನಿ. ಇಲ್ಲಕ್ಕ ಸುಮ್ಕಿರಿ. ಅದು ಮೀನು ಸಾರು ನಂಗೆ ಭಾಳ ಇಷ್ಟ. ಮೀನು ಸಾರು ಮಾಡಿವಿ ಅಂತಲ್ಲ. ಆಮೇಲೆ ನೀವು ಕರೆದ್ರಲ್ಲ ಬೇಜಾರು ಮಾಡ್ಕೊತೀರಿ ಅಂತ ಊಟ ಮಾಡಕ್ಕೆ ಅಂತ ಬಂದೆ. ಅಯ್ಯೋ ಊಟ ಮಾಡಿ ಮಗ, ನಿನ್ಗೆ ಯಾವಾಗ ಬೇಕು ಅನ್ಸ್ತದೆ ಬಂದು ಇಕ್ಕಿಸ್ಕೊ ಊಟ ಮಾಡಿ. ನೀನು ಸಂಕೋಚ ಪಟ್ಕೊಬೇಡ ನೀನು ಆಯ್ತಾ. ನೀನು ನೋಡು ಹಂಗೆ ಹಿಂಗೆ ಅಂತ ನೀನೇನು ಬೇಜಾರು ಮಾಡ್ಕೊಬೇಡ ಕಣಪ್ಪ. ನನ್ನ ಮಾತು ಕೇಳು ನೀನು. ಅಚ್ಚುಕಟ್ಟಾಗಿ ನಿನಗೆ ಏನು ಬೇಕು ಇಕ್ಕಿಸ್ಕೊ ಬಂದು ಇಕ್ಕಿಸ್ಕೊ ಉಣ್ಣು. ಯಾವಾಗ ಬೇಕಾದ್ರೂ ಬರ್ಬೋದು. ಒಟ್ಟಿಗೆ ನಿಮ್ಮ ಮನೆ ಜನ ಒಂಥರ ಕಂದ್ಬಿಡು. ನಿನ್ನಂಗಲ್ಲ, ನೀನು ನೋಡಿನಲ್ಲ ಅವಳೆ ಭಾವನೆ ಆಗಿದೆಯಾ ಹಂಗಲ್ವಾ ಮನ್ಸರು ಅಲ್ಲ. ಏನು ಅದಕ್ಕೆ ನಿಮ್ಮ ಅಮ್ಮ ಬೈತಿತ್ತಂತಲ್ಲ ಹಂಗಪ್ಪ. ಒಂಚೂರು ಅದ್ರಿಸ್ಬೇಕು ನೀನು. ಹಂಗಾದ್ರೆ ಆಯ್ಕಿಲ್ಲ, ಹಂಗಾದ್ರೆ ಅದ ಒಂಚೂರು ಅದ್ರಿಸ್ಬೇಕು ನೀನು. ಅವೆಲ್ಲ ಯಾಕೆ ಅವ್ರಿಗೆ ವಯಸ್ಸಾದ್ಮೇಲೆ ಸುಮ್ಮನೆ ಇರ್ಬೇಕು ತಾನೆ. ಏನಿಲ್ಲ ನಮ್ಮೊಳಕ್ಕಲ್ವ ಅವರು ಹೇಳೋದು. ಜನಗಳು ನೋಡಿದ್ರೆ ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಹಂಗೆ ಕತೆ, ಇನ್ನೇನು ಇಲ್ಲ. ಅಲ್ಲ ಕಣಪ್ಪ, ಜನಗಳು ಏನಾರು ಅಂತಾರೆ. ಅದಕ್ಕೆ ಜನಗಳು ಮತ್ತೆ ತಲೆಗೆಡ್ಸ್ಕೊಳಕ್ಕದ. ನೀನು ಸರಿ ಕಂಡು ಬಿಡಪ್ಪ. ನೋಡು ನೀನು ಯಾವಾಗ ಉಣ್ಬೇಕು ಅನಿಸ್ತದೆ ಊಟವ ಬಂದು ಇಕ್ಕಿಸ್ಕೊ ಉಣ್ಣು. ನಮ್ಮನಂತೂ ನೀನು ಏನಾರು ಅನ್ಕೋಪ್ಪ ಅಡುಗೆ ಆದಂಗೆ ಸಂದ್ವೆ ಒಲೆ ಮೇಲೆ ಬೇಯ್ತಾ ಇರೋದೇ ಅಡುಗೆ. ನಾವು ಅಳತೆ ಪಳ್ತು ಮಾಡಿಕ್ಕಿಲ್ಲ. ಒಟ್ಟಸದೆ ಬಂದು ಊಟ ಮಾಡಿ ಇಕ್ಕಿಸ್ಕೊಂಡು ಸರಿಯಪ್ಪ. ಅಯ್ಯೋ ಏನು ಮಾಡೋದು, ಅವಾಗೇನು ಓದ್ಕೋಬೋದವ. ಅಯ್ಯೋ ನನ್ನ ಮಗಳನ್ನ ನನಗೆ ನೆನ್ಸ್ಕೊಂಡ್ರೆ ಭಾಳ ಹೊಟ್ಟೆ ಉರಿತದೆ ಕಣಪ್ಪ. ಹೊಸಿ ಹೊಟ್ಟೆ ಉರಿಯಕ್ಕಿಲ್ಲ. ಏನೋ ನನ್ನ ಕಣ್ಣು ಮುಂದ್ಗಡೆ ಹೆಂಗೋ ಅಚ್ಚುಕಟ್ಟಾಗಿ ಅವಳು ಚೆನ್ನಾಗಿ ಅವಳೆ ಅಂತ ಗೊತ್ತಾಗ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣಪ್ಪ. ನನಗಿನ್ನೇನು ಬೇಡ. ನನಗಿನ್ನೇನು ಬೇಕು? ಇವ ಅಂದ ಚಂದ ಓದ್ಕೊ ಬಂದವಳೆ. ಏನು ಮಾಡಿರಿಯಪ್ಪ, ಏನು ಮಾಡಿಯೇ? ಅಯ್ಯೋ ಸುಮ್ಕಿರು. ಮುಂಡೆ ಮಗ ಮೊದಲು ಕಟ್ಕೊಂಡ. ಮುಂಡೆನ ಮೊತ್ಕಿ ಮುಂಡೆನೇ ಕಣಪ್ಪ ಅವಳು ಬುಂಡಮ್ಮ.
ಆ ಮುಂಡೆ ಮಾಟ ಜಟ ಮಾಡಿ ಹಿರಿ ಸೊಸೆ ಮನೆ ಒಳಗೆ ಕೂಡಾಕಬೇಕು ಅಂದ್ಬಿಟ್ಟು ಇವಳನ್ನ ಮಾಡ್ಕೊಳ್ಳೋದಂತ ಮಾಡ್ಕೊಂಡ್ಲು ಮದುವೆ. ನೀನು ಅನ್ನ ಮಾಡ್ನೋದೋಳೆ ಮಾಡು 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 ನಿನ್ನ ಮಗಳು ಚೆನ್ನಾಗವಳೆ ಅಂದ್ಕೊಂಡು ಮದುವೆ ಮಾಡ್ಕೊಂಡ್ಲು. ಮಕ್ಳು ಇತ್ತಿವಲ್ಲ ಅವಳಿಗೆ ಅಂದ್ಬಿಟ್ಟು ಮಾಡ್ಕೊಂಡಾದ್ಮೇಲೆ ಆಮೇಲೆ ಅವಳು ಅವಳಿಗೆ ಯಾವ ಮಗು ಇವಳನ್ನ ಮನೆ ಒಳಗೆ ಬಸ್ರಿ ಅಂತ ಗೊತ್ತಾದಷ್ಟು ನನ್ನ ಮಗಳಿಗೆ ಮಾಟ ಜಟ ಮಾಡಿ ಕಳಿಸ್ಬಿಟ್ರು. ನನ್ನ ಮಗಳು ಆರ್ಕು ಹೋದಳಲ್ಲ ಮೂರ್ಗೆ ಬಂದೋಳಲ್ಲ ಒಳ್ಳೆಯವಳು ಕಣಪ್ಪ ನನ್ನ ಮಗಳು ಒಳ್ಳೆಯವಳು ನನ್ನ ಮಗಳು ಅಂತ ನಾನು ಹೇಳ್ತಾಯಿಲ್ಲ. ಅಯ್ಯೋ ಊರೇ ಕೊಂಡಾಡೋದು ಬುಂಡಮ್ಮನ ಸೊಸೆ ಕಿರಿ ಸೊಸೆ ಸರಿ ಅಂತ. ಹಿರಿಯವಳನ್ನ ಒಪ್ತೇನೆ ತಿತ್ತಿರ ಜನಗಳು. ನನ್ನ ಮಗಳು ಯಾರು ಬಂದರು ಮನೆ ಬಾಕ್ಲಿಗೆ ಇತ್ತಾಗ ಬನ್ನಿ ಉಣ್ ಬನ್ನಿ ತಿನ್ನು ಬನ್ನಿ ಅಂತ ಒಸಿ ಬಟ್ಟಾಡ್ತಿತ್ತಿಲ್ಲ. ಅದನ್ನ ಕಂಡು ಮಾದೇವಮ್ಮರು ಸರಿ ಅಂದ್ಕೊಂಡು ಒಸಿ ಹೊಗಳ್ತಿತ್ತಿಲ್ಲ ನನ್ನ ಮಗಳನ್ನ. ಅಷ್ಟೊಂದು ಹೋಗ್ಲವ್ರು ಕಣಪ್ಪ. ಅಯ್ಯೋ ಏನು ಮಾಡಿ ಮಗ ಎಷ್ಟು ಹೋಗ್ಳೋದು. ಅದೇನೋ ಉಪ್ಸಿ ಅದೇನೋ ಮಾಡಿದ್ರು ನನಗೆ ಕುರಿಯ ಬಲಿ ಕೊಟ್ಟಂಗೆ ನನ್ನ ಮಗಳನ್ನ ಬಲಿ ತಗೊಬಿಟ್ಲು ಆ ಬುಂಡಮ್ಮ. ಹಂಗಾಯ್ತು ಕಣಪ್ಪ. ಅಯ್ಯೋ ಏನಾರು ಅನ್ಕೊ ಮಗ, ಯಾರು ಏನಾರು ಅನ್ಕೊಳ್ಳಿ ಒಟ್ಟು ನನ್ನ ಮಗಳು ಸಂತೋಷ ನನಗೆ ಮುಖ್ಯ ಕಣಪ್ಪ. ನೀನು ಏನಾರು ಅನ್ಕೊ. ಇಕ್ಕುಸ್ಕಪ್ಪ ಮಗ ನೇ ಮಾದೇವಿ ಹೆಂಗಿದ್ದದು ಊಟ ಚೆನ್ನಾಗಿದ್ದದ? ಹ್ಞೂ ಚೆನ್ನಾಗದೆ. ಇಕ್ಕುಸ್ಕ ಉಣ್ಣಿ ಮಾಡ್ತಂಬವ ಅನ್ನ ಥರನ ಬೇಡಿ ಸಾಕು ಇದೆಯಾ. ನಾನು ಮಧ್ಯಾಹ್ನ ಓದ್ತಾ ಉಂಡಿದ್ದೆ. ಅಲ್ಲ ಕಣಪ್ಪ ವಾತಲ್ಲೇ ಹೇಳ್ತಿಲ್ವಾ ಊಟಕ್ಕೆ ಬಾ ಅಂತ ಅಲ್ಲಿ ಉಂದರೆ ಹೇಳ್ತಿತ್ತು. ಇಲ್ಲ ನಾನು ಎಷ್ಟು ಹಿಂಸೆ ಮಾಡಿ ಕೊಡ್ಲು. ಅಯ್ಯೋ ಇವು ನಾನು ಬೇರೆ ಅಲ್ಲಿ ಗಂಟದ್ದು ಅನ್ಕೊಂಡು ಹೋಗ್ತಾ ಬಂದಲ್ಲಿ ಮೀನ ಮತ್ತೆ ಉಣ್ಣು ಮಾಡ್ತಂಬವ ನಿಮಗ ಹಾಕೊಡಿ ನನ್ನ ಕಡಿ ಮೀನ ಹಾಕೊಂಡೆ. ಊಟ ಮಾತ್ರ ಭಾಳ ಚೆನ್ನಾಗಿತ್ತು. ಬರ್ತೀನಿ ಮತ್ತೆ. ಅಯ್ಯೋ ಕುತ್ಕೋ ನಾನು ಎರಡು ಕೆಲ ತತ್ತೀನಿ ಕುತ್ಕ ಮಾತಾಡ್ತಾರು. ಇಲ್ಲ ಅವಳು ಒಬ್ಳೆ ಇರ್ತಾಳೆ. ಬರ್ತೀನಿ. ಅಯ್ಯೋ ಏನು ಬಾಯ್ ಮಣ್ಣಾಕ ಇದೆ ನಿಮಗ ಹಿಂಗೆ ಒಂಟೆ ಹೋದ ಉಂಡ್ಬಿಟ್ಟು ಮೀನ ಅಲ್ಲ ಸರಿ ಮೀನ್ ತಂದಿರೋದು ಕಾಸು ಕೊಟ್ಬಿಟ್ಟು ಬೇಡದವನು ಅಲ್ಲ ಕಣಿ ಒಂಟೆ ಹೋದ್ನಲ್ಲಿ ನೀನು ಬಾಯ್ ಮಣ್ಣಾಕ ಅಡ್ಕೆ ಪಟ್ಟ ತತ್ತೀನಿ ಅಂದ್ರು ಬೇಡ ಅಂದ. ನೀನಿದ್ದ ಅಕ್ಕೆ ಸಾಯಂಕಾಲ ಪಟ್ಕೊಂಡಿರ್ಬೇಕಣವ ಅಕ್ಕೆ ಪಟ್ಟ ತರಕ್ಕೆ ಹೋಯ್ತೀನಿ ಅಂದ್ರೂ ಹೋಗ್ಬೇಡಿ ಅಂದ್ಬಿಟ್ಟು ಕುಣ್ಸ್ಕಡಕಣೆ ಅವನೇ ಚಂದ ಮೀನು ದಗ್ದು ತಿಂದಂದು ದೈತಿ ನಂಗೆ ತಿನ್ಬಿಟ್ಟು ಯಾತ್ಕಾರ ಇರಲಿ ಅಂದ್ಬಿಟ್ಟು ಎರಡ್ಕೆಗೆ ಅಂದ್ಬಿಟ್ಟು ಒಂದು 500 ರೂಪಾಯಿ ಕಾಸ್ನಾರು ಕೊಡ್ಬೇಡ್ದ. ಬಂದೋರೆ ತಿಂದೋನೆ ಮಾಪಿ ಅನ್ಕೊಂಡು ಎದ್ನಲ್ಲ. ಸರಿ ಅದೊಂದು ಕಂದ್ಬಿಡು 2.5 kg ಮಗ 500 ರೂಪಾಯಿ ಆಯ್ತು ಕಣ್ಣೆ. ಸರಿ ಕಂತ ಹಾಕು. ಇವನ್ವೆ ಯಾವರ ಪವರೆಲ್ಲ ಇವಂದೇ ಅಂತೆ ದುಡ್ಡು ಕಾಸೆಲ್ಲ ಜೋರಾಗಿ ಮಾಡ್ದವ ನಿಮಗ ಹೆಂಗಾರ ಪೂಜೆ ಮಾಡಿ ಕಿತ್ಕೋ. ಸುಮ್ಮನಿರವ ನೀನು ಯಾಕಂಗೆ ಆತ್ರ ಗೆಟ್ಟಿ ಅವ್ನು ಕೂಳೆ ಇಡ್ಸಕ್ಕೆ ಅಲ್ವಾ ಕೂಳೆ ಇಡ್ಸಿ ಆ ಸುನೀತನ ಬೀದಿಲ್ ಭಿಕ್ಷೆ ಬಿಡಂಗೆ ಮಾಡ್ಬೇಕು ಅಂತ ನಾವು ಈ ಪ್ಲಾನ್ ಮಾಡಿರೋದು. ಸುಮ್ಮನಿರು ನೀನು ಯಾಕೆ ತಲೆಗೆಡ್ಸ್ಕೊಂಡಿಯೇ ನೆನ್ನೆ ಮೊನ್ನೆಯಿಂದನೂ ಮಗ ರಕ್ತ ಕೊಟ್ಟನೆ ಕುದಿತಾ ಕುಂತದೆ. ಅವ್ರು ಮುಂಡೆ ನನ್ನ ಬೀದಿಲಿ ಇಟ್ಕೊಂಡು ಹೊಡೆದ್ಲು. ಅದು ಸಹ ತೀರ್ಸ್ಕೋಬೇಕಣ್ಣೆ ಅವಳು ಬೀದಿಲಿ ಕುಣ್ಸಂಗೆ ಮಾಡ್ಬೇಕು ಕಣ್ಣೆ ಮಗ ನೀನು ಸುಮ್ಮನೆ ಬಿಡ್ಬೇಕಣ್ಣೆ. ನನ್ಗೆ ಗೊತ್ತಿರೋ ಕೋಪಕ್ಕೆ ದಿವಸ ಎಷ್ಟು ಕೋಪ ಹತ್ತಿತ್ತು ಗೊತ್ತಾ ನನಗೆ. ಹಂಗಾರ ಮಾಡಿ ಕೌಚ್ಕೊಬಿಡ್ನೆ ಮಗ. ಕೌಂಚ್ಕತೀನಿ ಸುಮ್ಮನಿರವ ನೀನು ಏನು ತಲೆಗೆಡ್ಸ್ಕೊಬೇಡ. ನಿನಗೆ ಮಾನ ಮರ್ವದಿ ಕಳ್ದಿರೋ ಮಾನವ ನಾನು ಕಳಿದಾನೆ ಬಿಟ್ಟನ. ಆ ಸುನೀತನ್ಗೂ ಅಷ್ಟೇಯ ನಿಮ್ಮ ಅವ್ರ ಅಕ್ಕಗೂ ಅಷ್ಟೇಯ ಸರ್ರೆ ಬುದ್ಧಿ ಕಲಿಸ್ತೀನಿ ಸುಮ್ಕಿರು ನೀನು ಯಾಕೆ ತಲೆಗೆಡ್ಸ್ಕೊಂಡು. ಹಂಗೆ ಮಾಡಿ ಮಗ ಹಂಗೆ ಮಾಡು. ಮುಂದೆ ನನ್ನ ಬೀದಿಲ್ ನಿಂತ್ರೆ ಹೊಡೆದಲ್ಲ ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ನನಗೆ ನಿಜವಾಗ್ಲೂ ಮಗ ನೆನ್ಸ್ಕೊಂಡ್ರೆ ಜೀವನೇ ಹೋದಂಗೆ ಆಯ್ತದೆ ಕಣ್ಣೆ ನನಗೆ. ಎಲ್ಲರ ಮುಂದ್ಗಡೆ ಹೊಡೆದಲ್ಲ ಅವಳು ಬಾಯಲ್ಲಿ ಮುನ್ಸೂರ್ಯ ನನಗೆ ಹಂಗೆ ಅನ್ಸಕ್ಕಿಲ್ಲ. ಸುಮ್ಮನಿರವ ನೀನು ಯಾಕವ ತಲೆಗೆಡ್ಸ್ಕೊಂಡು ಅವ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ಸುಮ್ಮನಿರು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.